ಮ್ಯೂಚುವಲ್ ಫಂಡ್ನಲ್ಲಿ ಈಗ ಡೈಲಿ SIP ಅನ್ನೋ ಆಪ್ಷನ್ ಬಂದಿದೆ. ಇದರಲ್ಲಿ ಪ್ರತಿದಿನ ನೀವು 21 ರೂಪಾಯಿ ಹೂಡಿಕೆ ಮಾಡಿದರೆ 21 ಲಕ್ಷ ಗಳಿಸೋ ಅವಕಾಶ ನಿಮ್ದಾಗತ್ತೆ. ಪ್ರತಿದಿನ ನಾನು 51 ರೂಪಾಯಿ ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ 51 ಲಕ್ಷ ಗಳಿಸೋಕ್ಕೆ ಸಾಧ್ಯ ಇದೆ. ಇಲ್ಲ, ನಾನು ಪ್ರತಿದಿನ 101 ರೂಪಾಯಿ ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ 1 ಕೋಟಿ ನಿಮ್ಮದಾಗೋ ಅವಕಾಶ ಸಿಗುತ್ತೆ. ಪಿಗ್ಮಿಲಿ ಹೇಗೆ ನೀವು ಹೂಡಿಕೆ ಮಾಡ್ತೀರೋ ಅದೇ ರೀತಿ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಲಿಕ್ಕೆ ಈಗ ಅವಕಾಶ ಸಿಕ್ಕಿದೆ. ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ತಳ್ಳೋ ಗಾಡಿ ನಡೆಸೋವಂಥವ್ರು, ಫುಡ್ ಟ್ರಕ್ ನಡೆಸೋವಂಥವ್ರು, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಈಗ ಪ್ರತಿಯೊಬ್ಬರು ಸಣ್ಣ ಸಣ್ಣ ಮೊತ್ತವನ್ನು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಬನ್ನಿ, 21 ರೂಪಾಯಿ, 51 ರೂಪಾಯಿ, 101 ರೂಪಾಯಿ SIPಯನ್ನು ಎಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾವಿವತ್ತು ತಿಳಿಯೋಣ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಎಷ್ಟೋ ಬಾರಿ ಮ್ಯೂಚುವಲ್ ಫಂಡ್ SIP ಹೂಡಿಕೆ ತಿಂಗಳ ಇಷ್ಟಿಷ್ಟು ಕಟ್ಟಬೇಕು ಅಂತ ಮಾತಾಡಿದಾಗ್ಲೂ ನನ್ನ ಹತ್ರ ಅಷ್ಟು ದುಡ್ಡು ಉಳಿಯಲ್ವಲ್ಲ ಅನ್ನೋ ರೀಸನನ್ನು ಕೊಡೋರಿದ್ದಾರೆ. ಅದೇ ನಿಮಗೆ ಬರೀ 21 ರೂಪಾಯಿ, 51 ರೂಪಾಯಿ ಈ ರೀತಿ ನೀವು ಹೂಡಿಕೆ ಮಾಡ್ಬೋದು ಎವ್ರಿ ಡೇ. ಅದರ ಪವರ್ ಎಷ್ಟರ ಮಟ್ಟಿಗೆ ಅಂದರೆ ನೀವು ಹಾಕೋ ಪ್ರತಿ 21 ರೂಪಾಯಿ 21 ಲಕ್ಷ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ. ನೀವು ಪ್ರತಿದಿನ 51 ರೂಪಾಯಿ ಹೂಡಿಕೆ ಮಾಡಿದ್ರೆ 51 ಲಕ್ಷ ಆಗೋ ಚಾನ್ಸಸ್ ಇದೆ. ನೀವು ಹೂಡಿಕೆ ಮಾಡುವ 101 ರೂಪೀಸ್, 101 ರೂಪಾಯಿ ಎವ್ರಿ ಡೇ 1 ಕೋಟಿ ಬೆಳೆಯೋದಕ್ಕೆ ಅವಕಾಶ ಇದೆ. ಅಂದರೆ ಆ ಆಪ್ಷನ್ ಅನ್ನು ನೀವು ಆಯ್ಕೆ ಮಾಡ್ಕೊಳ್ತೀರೋ ಇಲ್ವೋ? ಎಲ್ಲರಿಗೂ ಹೂಡಿಕೆಗೆ ಅವಕಾಶ ಸಿಗಬೇಕು ಅಂತ ಈ ಥರದ ಅವಕಾಶ ಈಗ ಮಾರ್ಕೆಟ್ನಲ್ಲಿ ಲಭ್ಯ ಇದೆ. ಈ 21 ರೂಪಾಯಿ, 51 ರೂಪಾಯಿ, 101 ರೂಪಾಯಿ ಇದನ್ನ ಎಲ್ಲಿ ಹೂಡಿಕೆ ಮಾಡಬೇಕು, ಹೇಗದು 1 ಕೋಟಿ, 51 ಲಕ್ಷ, 21 ಲಕ್ಷ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾವು ತಿಳಿಸ್ಕೊಡ್ತೀವಿ. ಅದಕ್ಕೆ ಡೈಲಿ SIP ಅಂತಾರೆ. ಅದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಶರತ್ MS ಅವರು ನಮ್ಮ ಜೊತೆಗಿದ್ದಾರೆ. ಅವರು ನ್ಯೂಸ್ ಚಾನೆಲ್ಗಳ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸಿದವರು. 2 ಬೆಸ್ಟ್ ಸೆಲ್ಲಿಂಗ್ ಪರ್ಸನಲ್ ಫಿನಾನ್ಸ್ ಪುಸ್ತಕಗಳನ್ನು ಬರೆದಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್, ಮನಿ ಸೀಕ್ರೆಟ್ಸ್, ಹಾಗೇನೆ ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ. ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕ ಮನಿಯಲ್ಲಿನ ಇವರ ಅಂಕಣಗಳು ಅನೇಕರಿಗೆ ಪರ್ಸನಲ್ ಫಿನಾನ್ಸ್ ನ ಪಾಠಗಳನ್ನ ಕಲಿಸಿಕೊಟ್ಟಿವೆ. ಅವರ ಆ ಪುಸ್ತಕಗಳನ್ನು ನೀವು ಕೊಂಡುಕೊಳ್ಳಬೇಕು, ಪರ್ಸನಲ್ ಫಿನಾನ್ಸ್ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ನೀವು ಅದನ್ನ ಕ್ಲಿಕ್ ಮಾಡಬಹುದು. ಈಗ ಪ್ರಸಕ್ತ ಅವರು ಫ್ರೀಡಮ್ ಆಪ್ ನ ಕಂಟೆಂಟ್ ವಿಭಾಗದ VP ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಭಿಷೇಕ್. 21 ರೂಪಾಯಿ ಪ್ರತಿದಿನ ಹೂಡಿಕೆ ಮಾಡಿದ್ರೆ 21 ಲಕ್ಷ ಆಗೋದಕ್ಕೆ ಅವಕಾಶ ಇದೆ ಅನ್ನೋದು ಬಹಳ ಕ್ಯಾಚಿ. ಡೈಲಿ SIP ಅನ್ನೋದು ಡೆಮೋಕ್ರಟೈಸೇಷನ್ ಅನ್ಬೋದೇನೋ, ಎಲ್ಲರಿಗೂ ಸಮಾನ ಅವಕಾಶ ಹೂಡಿಕೆಗೆ ಸಿಗಬೇಕು ಅನ್ನೋ ಥರದ ಪವರ್ಫುಲ್ ಅವಕಾಶ ಅಂತ ಹೇಳ್ಬೋದು, ಆಪರ್ಚುನಿಟಿ ಅಂತ ಹೇಳ್ಬೋದು. ಸರ್, ಇದರ ರೂಪುರೇಷೆ ಹೇಗಿದೆ, ಎಲ್ರಿಗೂ ಸಹಾಯಕ್ಕೆ ಬರುತ್ತೆ, ಅದರ ಬಗ್ಗೆ ಮಾತಾಡೋಣ. ಖಂಡಿತ ಅಭಿಷೇಕ್. ಮ್ಯೂಚುವಲ್ ಫಂಡ್ SIP ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅಂದರೆ ಪ್ರತಿ ತಿಂಗಳು ನಾನು 500 ರೂಪಾಯೋ 1000 ರೂಪಾಯೋ ನಿರ್ದಿಷ್ಟವಾದ ಮ್ಯೂಚುವಲ್ ಫಂಡ್ನಲ್ಲಿ ನಾನು ಹೂಡಿಕೆ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ಪ್ರತಿದಿನ SIP ಮಾಡ್ಬೋದು, ಪ್ರತಿದಿನ ಹೂಡಿಕೆ ಮಾಡ್ಬೋದು ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಹಾಗಂತ ಇದು ಇರಲಿಲ್ವಾ ಅಂತ ಹೇಳಿದ್ರೆ ಡೈಲಿ SIP ಅನ್ನೋ ಕಾನ್ಸೆಪ್ಟ್ ಇತ್ತು. ಆದರೆ ಈಗಿನ ಕಾಲಕ್ಕೆ ಅದು ಹೆಚ್ಚು ಪ್ರಸ್ತುತ ಆಗ್ತಿದೆ, ಹೆಚ್ಚು ಜನಜನಿತ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯ ಜನರು ಕೂಡ ಮ್ಯೂಚುವಲ್ ಫಂಡ್ಗೆ ಹೂಡಿಕೆಗೆ ಒಳಗೊಳ್ಳಬೇಕು ಅನ್ನೋ ಒಂದು ಪ್ರಕ್ರಿಯೆ ಶುರು ಆಗಿದೆ. ಸೆಬಿ ಅಧ್ಯಕ್ಷರು ಮಾಧವಿ ಬುಜ್ ಅವರು ಇತ್ತೀಚೆಗೆ ಮಾತಾಡ್ತಾ ಏನು ಹೇಳಿದರು ಅಂತ ಹೇಳಿದ್ರೆ, ನಾವು ಸ್ಯಾಚಟೈಸೇಷನ್ ಮಾಡಬೇಕು, ಅಂದರೆ 250 ರೂಪಾಯಿ ಆಸ್ಪಾಸ್ನಲ್ಲಿ ಮ್ಯೂಚುವಲ್ ಫಂಡ್ SIP ಮಾಡಲಿಕ್ಕೆ ಹೆಚ್ಚೆಚ್ಚು ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂತೇಳಿ ಅವರು ಮಾತಾಡಿದರು. ಅದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಜನಸಾಮಾನ್ಯರಿಗೂ ಕೂಡ, ಅಂದರೆ ಆಟೋ ಚಾಲನೆ ಮಾಡುವಂಥವ್ರು, ಕ್ಯಾಬ್ ಡ್ರೈವಿಂಗ್ ಮಾಡುವಂಥವ್ರು, ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡುವಂಥವ್ರು, ತಳ್ಳೋ ಗಾಡಿ ನಡೆಸುವಂಥವ್ರು, ಅಥವಾ ರಸ್ತೆ ಬದಿನಲ್ಲಿ ಎಳ್ನೀರು ಮಾರಾಟ ಮಾಡುವಂಥವ್ರು, ಈ ರೀತಿ ಗಿಗ್ ವರ್ಕರ್ಸು, ಡೈಲಿ ವೇಜ್ ವರ್ಕರ್ಸು, ಪ್ರತಿದಿನ ದುಡಿಯುವಂಥ ಸಣ್ಣ ಪುಟ್ಟ ಫುಡ್ ಟ್ರಕ್ ಬಿಸ್ನೆಸ್ ಮಾಡುವಂಥವ್ರು ಇರ್ಬೋದು. ಮತ್ತು ಈಗ ನಾವು ನೋಡಿರ್ಬೋದು, ಈಗ ಹೂ ವ್ಯಾಪಾರ ಮಾಡುವಂಥವ್ರು, ಮತ್ತು ಮನೆಗೆ ಹೋಗಿ ಹಾಲು ವ್ಯಾಪಾರ ಮಾಡುವಂಥವ್ರು, ಸಣ್ಣ ಕಿರಾಣಿ ಅಂಗಡಿ ಇಟ್ಕೊಂಡಿರೋರು, ಇವರೆಲ್ಲರೂ ಕೂಡ ಮ್ಯೂಚುವಲ್ ಫಂಡ್ನಲ್ಲಿ ಒಳಗೊಳ್ಳಬೇಕು ಅನ್ನೋ ಒಂದು ಪ್ರಕ್ರಿಯೆ ಈಗ ಶುರು ಆಗಿದೆ. ಹೇಗೆ ಅದು ಅಂತ ಹೇಳಿದ್ರೆ, ನೀವು ಹಿಂದೆ ನೆನಪಿದ್ರೆ ಅಭಿಷೇಕ್, ಮೊದಲು ಈ ಆಯಿಲ್, ಈ ಪ್ಯಾರಾಶೂಟ್ ಆಯಿಲ್ಲು ಅಥವಾ ಬೇರೆ ಬೇರೆ ಆಯಿಲ್ಲು ಅಥವಾ ಶಾಂಪುಗಳು ಅಂತ ಬಂದಾಗ ಬಾಟ್ಲಲ್ಲಿ ಬರ್ತಿತ್ತು. ಬಾಟ್ಲಲ್ಲಿ ಶಾಂಪು ತಗೋಬೇಕು ಅಂದರೆ ಹೆಚ್ಚು ದುಡ್ಡು ಕೊಡಬೇಕಿತ್ತು.
ಬರೀ ಶ್ರೀಮಂತ ವರ್ಗದವರು ಅಥವಾ ಮಧ್ಯಮ ವರ್ಗದವರು, ಮಧ್ಯಮ ವರ್ಗದವರಿಗೆ ಅದು ಕೈಗೆಟುಕ್ತಿತ್ತು. ಆ ನಂತರ ಪ್ರತಿಯೊಬ್ಬರಿಗೂ ಶಾಂಪೂ ಸಿಗಬೇಕು, ಪ್ರತಿಯೊಬ್ಬರಿಗೂ ಈ ಇದು ಸಿಗಬೇಕು, ಆಯಿಲ್ ಸಿಗಬೇಕು, ಬ್ರ್ಯಾಂಡೆಡ್ ಆಯಿಲ್ಲು ಅನ್ನೋ ಕಾರಣಕ್ಕೆ ಸ್ಯಾಶೆಟ್ಗಳನ್ನು ಮಾಡಿದರು. ಅಂದರೆ 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ. ನೀವು ಕಾಫಿ ಪುಡಿ ಕೂಡ ಈಗ 3 ರೂಪಾಯಿ, 5 ರೂಪಾಯಿ, 2 ರೂಪಾಯಿಗೆ ಕಾಫಿ ಪುಡಿ ಸಿಗುತ್ತೆ. ಇದ್ರ ಮೂಲಕ ಏನಾಯಿತು ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ಗಳು ಜನಸಾಮಾನ್ಯರನ್ನು ತಲುಪಿದವು. ಈ ಪ್ರಕ್ರಿಯೆಯನ್ನು ಈಗ ಮ್ಯೂಚುವಲ್ ಫಂಡ್ನಲ್ಲಿ ಶುರು ಮಾಡಿದ್ದಾರೆ. ಮ್ಯೂಚುವಲ್ ಫಂಡ್ SIP ಅಂದಾಗ ಏನಂತ ಹೇಳಿದ್ರೆ ನಾವು ಪ್ರತಿ ತಿಂಗಳು 500 ರೂಪಾಯಿ, 1000 ರೂಪಾಯಿ ಹುಡ್ಕೊಂಡು ಮಾಡ್ಕೊಂಡು ಹೋಗೋದು ಅನ್ನೋದು ಬರುತ್ತೆ. ಆದರೆ ಈಗ Paytm ತನ್ನ UPI ಆ್ಯಪ್ನಲ್ಲಿ ಒಂದು ಹೊಸ ಆಪ್ಷನನ್ನು ಕ್ರಿಯೇಟ್ ಮಾಡಿದೆ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಆ ಆ್ಯಪ್ನಲ್ಲಿ ನಾವು ಪ್ರತಿದಿನ 21 ರೂಪಾಯಿಯನ್ನು ಹೂಡಿಕೆ ಮಾಡ್ಬೋದು, 51 ರೂಪಾಯಿಯನ್ನು ಹೂಡಿಕೆ ಮಾಡ್ಬೋದು, 101 ರೂಪಾಯಿಯನ್ನು ಹೂಡಿಕೆ ಮಾಡ್ಬೋದು, 501 ರೂಪಾಯಿಯನ್ನು ಹೂಡಿಕೆ ಮಾಡ್ಬೋದು, 1001 ರೂಪಾಯಿಯನ್ನು ಹೂಡಿಕೆ ಮಾಡ್ಬೋದು. ಅಂದರೆ ಈ ಡೈಲಿ SIP ನೀವು ಗಮನಿಸಿದ್ರೆ ಅಭಿಷೇಕ್, ಈ ಹಿಂದೆ ಪಿಗ್ಮಿ ಕಟ್ಟೋದು ಅಂತೇಳಿ, ಹಿಂದೆ ಅಲ್ಲ ಈಗಲೂ ಅದು ಹಳ್ಳಿಗಳ ಕಡೆ ಹೋದರೆ ಅಥವಾ ತಾಲೂಕು ಮಟ್ಟದಲ್ಲಿ ಹೋದರೆ ಈ ಸಹಕಾರಿ ಬ್ಯಾಂಕ್ಗಳಲ್ಲಿ ರೂಢಿ ಇದೆ. ಏನಂತ ಹೇಳಿದ್ರೆ ಬ್ಯಾಂಕ್ನ ಏಜೆಂಟು ಮನೆ ಹತ್ರನೇ ಬರ್ತಾರೆ. ಅವ್ರು ಪ್ರತಿದಿನ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಅವರ ಶಕ್ತಿಗೆ ಅನುಗುಣವಾಗಿ ಅವರು ಹಣವನ್ನು ಆ ಬ್ಯಾಂಕ್ನ ಏಜೆಂಟ್ಗೆ ಕೊಡ್ತಾರೆ. ಆ ಏಜೆಂಟು ಅದಕ್ಕೆ ಪೂರಕವಾಗಿ ರಶೀದಿಯನ್ನು ಕೊಡ್ತಾರೆ. ಆ ರಶೀದಿಯನ್ನು ಕೊಟ್ಟ ನಂತರ ಆ ಬ್ಯಾಂಕಲ್ಲಿ ಆ ಹಣವನ್ನು ಏನು ತೆಗೆದುಕೊಂಡಿರ್ತಾರೆ ಅವರು ತೆಗೆದುಕೊಂಡು ಹೋಗಿ ಆ ಏಜೆಂಟ್ಗಳು ಬ್ಯಾಂಕ್ನಲ್ಲಿ ಇವ್ರ ಪರವಾಗಿ ಡೆಪಾಸಿಟ್ ಮಾಡ್ತಾರೆ RD ಆಗಿ. ಅದು ಒಂದಷ್ಟು ದೊಡ್ಡ ಮೊತ್ತ ಆದಮೇಲೆ ಅದನ್ನು ಇವರು ಹೂಡಿಕೆ ಪರ್ಪಸ್ಗೋ ಅಥವಾ ಅದನ್ನು ತೆಗೆದುಕೊಂಡು FD ಇಡುವಂಥದ್ದು ಒಂದು ಸಣ್ಣ ಉಳಿತಾಯ ಪ್ರಕ್ರಿಯೆ ಪಿಗ್ಮಿ ರೂಪದಲ್ಲಿ ಹಳ್ಳಿಗಳು ಇತ್ತು. ಈಗ ಆ ಪಿಗ್ಮಿ ರೂಪದಲ್ಲಿ ಮ್ಯೂಚುವಲ್ ಫಂಡ್ಗಳ ಪ್ರವೇಶ ಆಗಲಿಕ್ಕೆ ಅವಕಾಶ ಆಗ್ತಾ ಇದೆ. ಇದು ನನಗನ್ಸೋ ಪ್ರಕಾರ ಡೆಮಾಕ್ರಟೈಸೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್. ಅಂದರೆ ಪ್ರತಿಯೊಬ್ಬರಿಗೂ ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಆಗಬೇಕು. ತುಂಬ ಜನ ನನ್ನ ಹತ್ರ ದುಡ್ಡೇ ಇಲ್ಲಪ್ಪ, ಒಂದು ಕಾಫಿ ದುಡ್ಡಿನಲ್ಲಿ ಇವತ್ತು ಇನ್ವೆಸ್ಟ್ ಮಾಡ್ಬೋದು. 21 ರೂಪಾಯಿ ನಿಮ್ಮ ಹತ್ರ ಇದ್ದರೆ ಪ್ರತಿದಿನ 21 ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು. ಇಲ್ಲ ನಾನು 51 ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಅದಕ್ಕೂ ಅವಕಾಶ ಇದೆ. ಅಂದರೆ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು ಕೂಡ ಭಾರತದ ಗ್ರೋತ್ ಸ್ಟೋರಿನಲ್ಲಿ ಈಗ ನಾವು ನೋಡ್ತಿದ್ದೀವಿ, ಭಾರತದಲ್ಲಿ ಬೆಳವಣಿಗೆ ಆರ್ಥಿಕವಾಗಿ ಮುನ್ನೆಲೆಗೆ ಬರ್ತಾ ಇದೆ. ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಆಗಿರುವಂಥ ಭಾರತ ಮತ್ತಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋ ಪ್ರೊಜೆಕ್ಷನ್ಸ್ ಇದೆ. ಈ ಹಾದಿಯಲ್ಲಿ ಜನಸಾಮಾನ್ಯರಿಗೂ ಪಡ್ಕೊಳ್ಳುವಂಥ ಅವಕಾಶ, ಅದರಲ್ಲಿ ಸ್ಟಾಕ್ ಮಾರ್ಕೆಟ್ ಜೊತೆ ಇವರು ಬೆಳೆಯುವಂಥ ಅವಕಾಶವನ್ನು ಈ ಸಣ್ಣ ಪ್ರಮಾಣದ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಈ ಥರದ ಅವಕಾಶವನ್ನು ತೆರೆದುಕೊಡ್ತಾ ಇದ್ದಾವೆ. ಹಾಗಾಗಿ ಇದು ಹೂಡಿಕೆಗೆ ಒಂದು ಹೊಸ ಅವಕಾಶ, ಹೊಸ ಬಾಗಿಲುಗಳನ್ನು ತೆರೆಯುತ್ತೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ನೋ ಮ್ಯಾನ್ ಇಸ್ ಟೂ ಸ್ಮಾಲ್ ಫಾರ್ ಮ್ಯೂಚುವಲ್ ಫಂಡ್, ನೋ ಮ್ಯಾನ್ ಇಸ್ ಟೂ ಸ್ಮಾಲ್ ಫಾರ್ ಮ್ಯೂಚುವಲ್ ಫಂಡ್ ಅನ್ನೋ ಒಂದು ಕಾಲ ಶುರುವಾಗಿದೆ. ಅದನ್ನು ನಾವು ಇವತ್ತು ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡೋಣ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಅಭಿಷೇಕ್. ಸರ್, ಈಗ ಅಟ್ ಪ್ರೆಸೆಂಟ್ ನಾವು ನೋಡಿದ್ರು ಮ್ಯೂಚುವಲ್ ಫಂಡ್ಗಳದ್ದು ಪೆನಿಟ್ರೇಷನ್ ತುಂಬ ಇದೆ ಅನ್ನೋದೊಂದು ಚರ್ಚೆ ಇದೆ. ಯಾರು ನೋಡಿದ್ರು SIP ಬಗ್ಗೆ ಮಾತಾಡ್ತಾರೆ ಅಂತ. ಸೊ ಜನರಿಗೆ ಜನರಲ್ ಆಗಿ ಅನ್ಸೋದೇನಪ್ಪ ಅಂತಂದ್ರೆ ತುಂಬ ಜನ ಮ್ಯೂಚುವಲ್ ಫಂಡಲ್ಲಿ ಇದ್ದಾರೇನೋ ಅಂತ. ಬಟ್ ಈ 21 ರೂಪೀಸ್ 51 ರೂಪೀಸ್ ತಂದಿರೋದನ್ನು ನೋಡಿದ್ರೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು, ಅವಕಾಶ ಪಡ್ಕೊಳ್ದೇ ಇರೋರು ಇನ್ನೂ ಆಚೆ ಕಡೆ ಇದ್ದಾರೆ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದೆ. ಖಂಡಿತ ಅಭಿಷೇಕ್, ಏನಾಗಿದೆ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಈ ನ್ಯೂ ಏಜ್ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಗೊತ್ತಿಲ್ಲ. ಈಗ ಉದಾಹರಣೆಗೆ ತೆಗೆದುಕೊಂಡ್ರೆ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ನಮಗಲ್ಲಪ್ಪ ಅಂದ್ಕೊಳ್ಳೋರು ತುಂಬ ಜನ ಇದ್ದಾರೆ. ಬಹುತೇಕ ಭಾರತೀಯರ ಹೂಡಿಕೆ ಎಲ್ಲಿದೆ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ನಲ್ಲಿದೆ, ಫಿಕ್ಸೆಡ್ ಡೆಪಾಸಿಟ್ಗಳಲ್ಲಿ ಇದೆ, ಈ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟು, PPF, ಕಿಸಾನ್ ವಿಕಾಸ್ ಪತ್ರ, ಈ ರೀತಿಯ ಹೂಡಿಕೆಗಳಲ್ಲಿದೆ. ಅವುಗಳಲ್ಲಿ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಅದು ಹಣದುಬ್ಬರವನ್ನು ಮೀರಿ ಬೆಳೆಯೋದಿಲ್ಲ. ಬಟ್ ಈ ರೀತಿಯ 21 ರೂಪಾಯಿ ಹೂಡಿಕೆ ಮಾಡ್ಕೊಂಡು ಹೋಗ್ತೀನಿ ಅಂದರೂ ಕೂಡ 12.5% ಇಂಟ್ರೆಸ್ಟ್ ರೇಟ್ನಲ್ಲಿ ಅದು 21 ಲಕ್ಷ ಆಗುತ್ತೆ 30 ವರ್ಷದಲ್ಲಿ. ನೀವು ಅನ್ಕೋಬೋದು 30 ವರ್ಷದಲ್ಲಿ ಬರೀ 21 ಲಕ್ಷನ ಅಂತ. ಆದರೆ ನೀವು ಹೂಡಿಕೆ ಮಾಡ್ತಿರೋ ದಿನಕ್ಕೆ 21 ರೂಪಾಯಿ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಬರೀ ಒಂದು 21 ರೂಪಾಯಿ ಮೂಲಕ 21 ಲಕ್ಷ ಅಚೀವ್ ಮಾಡ್ಬೋದು ಅಂತ ಹೇಳಿದ್ರೆ ಇವಾಗ ನಿಮ್ಗೇನೋ ಅನಿಸ್ಬೋದು. ಅಟ್ಲೀಸ್ಟ್ ಈಗ ನಿಮಗೆ ಸೇ ಫಾರ್ ಎಕ್ಸಾಂಪಲ್ 31-32 ವರ್ಷ, ನನಗೇನೋ ಕಷ್ಟ ಇದೆಯಪ್ಪ, ನೆಕ್ಸ್ಟ್ ನನ್ನ ಮಕ್ಕಳು ಉನ್ನತ ಎಜುಕೇಷನ್ಗೆ ಅವ್ರನ್ನ ಇನ್ನೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕಾರು ನಾನು ಹೂಡಿಕೆ ಮಾಡ್ತೀನಿ ಅಂದರೆ ಇದು ಒಳ್ಳೆ ಅವಕಾಶ ಅಲ್ವಾ? ಈ ರೀತಿ ಇದನ್ನು ನೋಡಬೇಕು. ಏನಪ್ಪ ಬರೀ 21 ರೂಪಾಯಿ ಹೂಡಿಕೆ ಮಾಡಿದ್ರೆ 30 ವರ್ಷ ಆದಮೇಲೆ 21 ಲಕ್ಷ ಸಿಗುತ್ತೆ ಅನ್ನೋ ಧೋರಣೆಯಲ್ಲಿ ಇದನ್ನು ನೋಡಿದರೆ ಇದರಿಂದ ನಿಮಗೆ ಏನೋ ಅನ್ಸಲ್ಲ. ಬಟ್
ಇದನ್ನು ಒಳಗೊಳ್ಳುವಂತಹ ಪ್ರಕ್ರಿಯೆ. ಸಣ್ಣ ಸಣ್ಣ ಈಗ ದಿಸ್ ಇಸ್ ಡೆಫಿನೆಟ್ಲಿ ಆಫರಿಂಗ್ ಅ ಬೆಟರ್ ರಿಟರ್ನ್ ದ್ಯಾನ್ FD. ಆ ದೃಷ್ಟಿಕೋನದಲ್ಲಿ ಇದನ್ನ ಜೊತೆಗೆ ದಿನಗೂಲಿ ಮಾಡೋರ್ಗೂ ಇದು ದೊಡ್ಡ ಅಮೌಂಟ್ ಅಲ್ಲ. ಅದೇ ನಾನು ಹೇಳಿದ್ನಲ್ಲ ಆಗ್ಲೇ, ಗಿಗ್ ವರ್ಕರ್ಸ್ ನೀವು ಯಾರನ್ನಾರು ತಗೊಳ್ಳಿ, ಈ ಹೋಟ್ಲಲ್ಲಿ ಮಾಣಿಗಳ ಕೆಲಸ ಮಾಡೋರು ಇರ್ಬೋದು, ಹೂವಿನ ಮಾರಾಟ ಮಾಡೋರು ಇರ್ಬೋದು, ರಸ್ತೆ ಬದಿಯಲ್ಲಿ ತಿಂಡಿ ಮಾರೋರು ಇರ್ಬೋದು, ಅಥವಾ ನೀವು ಇನ್ನೇನು ತಳ್ಳ ಗಾಡಿಯಲ್ಲಿ ತರಕಾರಿ ಮಾರೋರು ಇರ್ಬೋದು, ಸಣ್ಣ ತರಕಾರಿ ಅಂಗಡಿ ನಡೆಸೋರು ಇರ್ಬೋದು, ದಿನಸಿ ಅಂಗಡಿ ನಡೆಸೋರು ಇರ್ಬೋದು, ಇವರೆಲ್ಲರಿಗೂ ಕೂಡ ಮ್ಯೂಚುವಲ್ ಫಂಡ್ಗೆ ಬರುವಂಥ ಒಂದು ಅವಕಾಶ ಈಗ ಬಂದಿದೆ. ವೆರಿ ನೈಸ್. ಈಗ ನಾವೆಲ್ಲೋ ಒಂದು ಹೋಟೆಲ್ಗೆ ಹೋಗಿ ಟಿಪ್ಸ್ ಅಂತ ಕೊಡೋ ದುಡ್ಡು ಇರುತ್ತಲ್ಲ, ಆ ಟಿಪ್ ಅನ್ನೋ ದುಡ್ಡನ್ನು ಅವರು ಹಾಕೊಂಡು ಹೋದ್ರೂ ಲಕ್ಷಾಧಿಪತಿ ಆಗೋದಕ್ಕೆ ಅವಕಾಶ ಇರುವಂತಹ ಪವರ್ಫುಲ್ ಆಯ್ಕೆ ಇದು ಡೆಫಿನೆಟ್ಲಿ. ಸರ್, ಎಷ್ಟರ ಮಟ್ಟಿಗೆ ಅರ್ನ್ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ನೀವಾಗಲೇ ಒಂದು ಹಿಂಟ್ ಕೊಟ್ರಿ, ಸೊ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾಗ್ತದೆ. ಖಂಡಿತ ಅಭಿಷೇಕ್. ಈ ಡೈಲಿ SIP ಅಂತ ಹೇಳಿದ್ರೆ ಸಿಂಪಲ್, ಪ್ರತಿದಿನ ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡು ಹೂಡಿಕೆ ಮಾಡ್ಕೊಂಡು ಹೋಗೋದನ್ನ ಡೈಲಿ SIP ಅಂತಾರೆ. ಯೂಶಲಿ SIPಗಳು ಹೇಗಿರುತ್ತೆ ಅಂದ್ರೆ ತಿಂಗಳಿಗೊಂದ್ಸತಿ ಅಥವಾ 15 ದಿನಕ್ಕೊಂದ್ಸತಿ SIP 500 ರೂಪಾಯಿ 1000 ರೂಪಾಯಿ ಹೂಡಿಕೆ ಮಾಡುವಂತ ಅವಕಾಶ ಇರುತ್ತೆ. ಈ ಡೈಲಿ SIP ಅಲ್ಲಿ ಉದಾಹರಣೆಗೆ ಪ್ರತಿದಿನದ ಹೂಡಿಕೆ ಮೊತ್ತ ಈಗ ಸ್ಕ್ರೀನ್ ಮೇಲೆ ನಾವು ನೋಡ್ಬೋದು, 21 ರೂಪಾಯಿ ಇದ್ರೆ 30 ವರ್ಷಗಳ ಅವಧಿಗೆ ನೀವು ಹೂಡಿಕೆ ಮಾಡ್ಕೊಂಡು ಹೋದ್ರೆ ಹೂಡಿಕೆ ಮೊತ್ತ ಮತ್ತು ಗಳಿಕೆ ಎರಡು ಸೇರಿ 21 ಲಕ್ಷ ಆಗುತ್ತೆ. ಇದು 12.5% ಇಂಟ್ರೆಸ್ಟ್ ಗಳಿಕೆ ಸಿಗುತ್ತೆ ವಾರ್ಷಿಕ ಸರಾಸರಿ ಅನ್ನೋ ಲೆಕ್ಕಾಚಾರದಲ್ಲಿ. 51 ರೂಪಾಯಿ ಹೂಡಿಕೆ ಮಾಡಿದರೆ 30 ವರ್ಷಗಳ ಅವಧಿ ಹೀಗೆ 51 ಲಕ್ಷ ಸಿಗುತ್ತೆ. ಅಗೇನ್ 12.5% ಆನ್ಯುವಲ್ ರಿಟರ್ನ್ಸ್ ಲೆಕ್ಕಾಚಾರದಲ್ಲಿ. 101 ರೂಪಾಯಿ ಹೂಡಿಕೆ ಮಾಡಿದರೆ 30 ವರ್ಷಗಳ ಅವಧಿಗೆ 1 ಕೋಟಿ ರೂಪಾಯಿ ಸಿಗುತ್ತೆ. ಸೊ ಇದು ಒಂದು ರಫ್ ಎಸ್ಟಿಮೇಷನ್. ಇದು ಸಿಕ್ಕೇ ಬಿಡುತ್ತೆ ಅಂತ ಅಲ್ಲ. ಮ್ಯೂಚುವಲ್ ಫಂಡಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ರಿಟರ್ನ್ಸ್ ಗ್ಯಾರಂಟಿ ಇರಲ್ಲ. ಆದರೆ ಹಿಸ್ಟಾರಿಕಲಿ ನಾವು ಡೇಟಾವನ್ನು ನೋಡಿದಾಗ ಇಲ್ಲಿ ತನಕ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು 12 to 13% ಆನ್ಯುವಲ್ ರಿಟರ್ನ್ಸ್ ಕೊಟ್ಟಿರುವಂಥದ್ದು ಅದು ಮಾಹಿತಿ ಇದೆ, ಅದು ಕೊಟ್ಟಿರೋದು ನಿಜ. ಅದನ್ನು ನಾವು ಹೇಳಬಹುದು. ಈ ಆಧಾರದ ಮೇಲೆ ನಾವು ಇಷ್ಟು ರಿಟರ್ನ್ ಸಿಗಬಹುದು ಅನ್ನೋದನ್ನ ನಾವಿಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಅಭಿಷೇಕ್, ನೀವು ಮ್ಯೂಚುವಲ್ ಫಂಡ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಕಲ್ತ್ಕೊಳ್ಬೇಕು, ಹೆಚ್ಚಿನ ಹಣ ಸಂಪಾದಿಸಬೇಕು, ನಿಮ್ಮ ಹಣ ಬೆಳೆಯೋ ಹಾಗೆ ನೀವು ಡಿಸಿಷನ್ ತಗೋಬೇಕು ಅನ್ನೋದಾದ್ರೆ ಫ್ರೀಡಮ್ ಆ್ಯಪ್ನಲ್ಲಿ ಮ್ಯೂಚುವಲ್ ಫಂಡ್ ಕುರಿತ ಡೀಟೇಲ್ಡ್ ಕೋರ್ಸ್ಗಳು ಲಭ್ಯ ಇದೆ, ಅಡ್ವಾನ್ಸ್ಡ್ ಕೋರ್ಸ್ಗಳು ಸಹ ಲಭ್ಯ ಇದೆ. ಈ ಕೂಡಲೇ ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಮ್ಯೂಚುವಲ್ ಫಂಡ್ ಕೋರ್ಸ್ಗಳನ್ನು ನೋಡಿ. ಹಾಗೆಯೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಕಲಿಬೇಕು ಅನ್ನೋದಾದ್ರೂ ಕೂಡ ವೆಲ್ ರಿಸರ್ಚ್ಡ್ ಕಾಂಟೆಂಟ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನಲ್ಲಿ ಲಭ್ಯ. ಡೌನ್ಲೋಡ್ ಮಾಡಿ, ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅನ್ನು ನೋಡಿ, ನಿಮ್ಮ ಹಣ ನಿಮಗಾಗಿ ದುಡಿಯುವಂತೆ ಪ್ಲಾನ್ ಮಾಡಿ. ವೆರಿ ನೈಸ್ ಸರ್. ಹಾಗಾದ್ರೆ ಯಾವ್ಯಾವ ಫಂಡ್ಗಳಲ್ಲಿ ನಾವು ಹೂಡಿಕೆ ಮಾಡಬಹುದು? ಈಗ ಸ್ಟಾಕ್ ಮಾರ್ಕೆಟ್ ಇರುವ ಅಥವಾ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋಗಳಲ್ಲಿ ಲಭ್ಯ ಇರುವ ಎಲ್ಲ ಪಾಪ್ಯುಲರ್ ಫಂಡ್ಗಳು ಸಿಗ್ತವ ಅಥವಾ ಅದಕ್ಕೇನಾದ್ರೂ ಕೆಲ ಫಂಡ್ಗಳು ಮಾತ್ರ ಅನ್ನೋದಿದೆಯಾ? ಅದ್ರ ಬಗ್ಗೆ ಈಗ ಏನಂದ್ರೆ ಅಭಿಷೇಕ್, ಈ 100 ರೂಪಾಯಿ 150 ರೂಪಾಯಿಯನ್ನು ಹೂಡಿಕೆ ಮಾಡಲಿಕ್ಕೆ ಸಾಕಷ್ಟು ಆಪ್ಷನ್ಗಳು ಡೈಲಿ SIP ಆಗಿ ಹೂಡಿಕೆ ಮಾಡಲಿಕ್ಕೆ ಝೆಡ್ ಫಂಡ್ಸ್ ಅಂತೇಳಿ ಒಂದು ಪ್ಲಾಟ್ಫಾರ್ಮ್ ಇದೆ. ಅಲ್ಲಿ ಅದಕ್ಕೆ ಅವಕಾಶ ಕಲ್ಪಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅದು ರೆಗ್ಯುಲರ್ ಫಂಡ್. ರೆಗ್ಯುಲರ್ ಫಂಡ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಕಮಿಷನ್ ಜಾಸ್ತಿ ಇರುತ್ತೆ ಅಲ್ಲಿ. ರೆಗ್ಯುಲರ್ ಫಂಡ್ ಅಂತ ಹೇಳಿದ್ರೆ ನೀವೇ ಡೈರೆಕ್ಟಾಗಿ ಹೂಡಿಕೆ ಮಾಡಿದರೆ, ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಮ್ಯೂಚುವಲ್ ಫಂಡ್ನ ಎಕ್ಸ್ಪೆನ್ಸ್ ರೇಷಿಯೋ 0.5% ಇದ್ದರೆ ನೀವು ಏಜೆಂಟ್ ಮೂಲಕ ಅದೇ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದ್ರೆ ಅದು 1.2% ಅಥವಾ 1.25% ಕಮಿಷನ್ ಇರುತ್ತೆ. ಸೊ ಅದೇ ರೆಗ್ಯುಲರ್ ಫಂಡಲ್ಲಿ ಕಮಿಷನ್ ಜಾಸ್ತಿ ಇರುತ್ತೆ. ಸೊ ಹೀಗೆ SIP ಆಪ್ಷನ್ಗಳು ತುಂಬ ಇವೆ. ಇಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ 21 ರೂಪಾಯಿ 51 ರೂಪಾಯಿ 101 ರೂಪಾಯಿ ಅನ್ನುವಂಥದ್ದು ಇದು ಕೂಡ ರೆಗ್ಯುಲರ್ ಫಂಡೇ. ಆದರೆ ಇಲ್ಲಿ ಎಲ್ಲ ಮಾರ್ಕೆಟಲ್ಲಿರೋ ಎಲ್ಲ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಒಂದು ಸೆಲೆಕ್ಟೆಡ್ 3 ಫಂಡ್ಗಳನ್ನು ಅವ್ರು ಇಟ್ಟಿದ್ದಾರೆ. ಬಟ್ 3 ಫಂಡ್ಗಳು ಕೂಡ ರೀಸನೇಬಲಿ ಚೆನ್ನಾಗಿ ರಿಟರ್ನ್ಸ್ ಅನ್ನು ಕೊಟ್ಟಿರುವಂತಹ ಫಂಡ್ಗಳು ಹಿಸ್ಟಾರಿಕಲಿ ನೋಡಿದಾಗ. ಈಗ ನಾವು ನೋಡ್ತಾ ಹೋದರೆ ಪೇಟಿಎಂ UPI ಆ್ಯಪ್ನಲ್ಲಿ 21 ರೂಪಾಯಿ ಹೂಡಿಕೆ ಮಾಡಲಿಕ್ಕೆ ಯಾವ್ಯಾವ ಫಂಡ್ಗಳ ಅವಕಾಶ ಕಲ್ಪಿಸಿವೆ ಅಂತ ಹೇಳಿದ್ರೆ ICICI ಪ್ರುಡೆನ್ಷಿಯಲ್ ಮಲ್ಟಿ ಅಸೆಟ್ ಫಂಡ್ ಗ್ರೋತ್. ಫಂಡ್ ಸೈಜ್ ಎಷ್ಟಪ್ಪ ಇದೆ ಇದು ಅಂತ ಹೇಳಿದ್ರೆ 48,201 ಕೋಟಿ. ಅಂದರೆ ತುಂಬ ಜನ ಈ ಫಂಡಲ್ಲಿ ಹೂಡಿಕೆ ಮಾಡಿದ್ದಾರೆ. ಮತ್ತು ಗಳಿಕೆ ಎಷ್ಟಪ್ಪ ಕೊಟ್ಟಿದೆ ಇದು ಶುರುವಾದಾಗಲಿಂದ ಇಲ್ಲಿ ತನಕ ಅಂತ ತಗೊಂಡ್ರೆ ವಾರ್ಷಿಕ 21.55% ರಿಟರ್ನ್ಸನ್ನು ಇದು ಕೊಟ್ಟಿದೆ. ಕಮಿಷನ್ ಎಷ್ಟು ಇದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳಿದೆ ನೋಡಿ, ಇಲ್ಲಿ ಕಮಿಷನ್ನು 1.49% ಕಮಿಷನ್ ಇರುತ್ತೆ. ಬಟ್ ಇದೇ ನೀವು ಡೈರೆಕ್ಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ಕಮಿಷನ್ನು
ಕಡಿಮೆ ಇರುತ್ತೆ. ಸೊ ಇದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಬಟ್ ಇಲ್ಲಿ ಡೈಲಿ ನೀವು ಹೂಡಿಕೆ ಮಾಡೋದ್ರಿಂದ, ನೀವು ಸಣ್ಣ ಸಣ್ಣ ಪಾಕೆಟ್ಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಇಲ್ಲಿ ಕಮಿಷನ್ ಜಾಸ್ತಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನೀವು ಹೆಚ್ಚು ವಿಚಾರ ಮಾಡೋ ಅಗತ್ಯ ಇಲ್ಲ ಅನ್ಕೋತೀನಿ. ಯಾಕೆಂತ ಹೇಳಿದ್ರೆ ದಟ್ ಇಸ್ ಅನ್ ಆಪ್ಷನ್. ಅವರು ಪ್ರತಿದಿನ ಅದನ್ನು ನಿರ್ವಹಣೆ ಮಾಡಬೇಕಾಗತ್ತೆ, ಫಂಡ್ ಹೌಸ್ಗೆ ಎಕ್ಸ್ಟ್ರಾ ಬರ್ಡನ್ ಇರುತ್ತೆ. ಸೊ ಅದನ್ನು ಲೆಕ್ಕಾಚಾರ ಮಾಡಿದಾಗ ಈ ಡೈಲಿ SIPಗೆ ರೆಗ್ಯುಲರ್ ಫಂಡ್ಗಳನ್ನು ಕನ್ಸಿಡರ್ ಮಾಡೋದು ಅಷ್ಟು ಸಮಸ್ಯೆ ಏನೂ ಅಲ್ಲ, ಕಡಿಮೆ ಮೊತ್ತ ಹೂಡಿಕೆ ಮಾಡೋರಿಗೆ ಅಂತ ಹೇಳ್ಬೋದು. ಮತ್ತು ಈ ICICI ಪ್ರುಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್ ರೆಗ್ಯುಲರ್ ಗ್ರೋತ್, ಈ ಫಂಡ್ ಸೈಜ್ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ 64,223 ಕೋಟಿ, 64,223 ಕೋಟಿ. ಇದರಲ್ಲಿ ಗಳಿಕೆ ಎಷ್ಟಪ್ಪ ಅಂತ ಹೇಳಿದ್ರೆ 15.84% ಆ್ಯನ್ಯುವಲ್, ಪ್ರತಿ ವರ್ಷ ಸಿಕ್ಕಿರುವಂಥ ರಿಟರ್ನ್ಸ್. ಕಮಿಷನ್ ಎಷ್ಟಪ್ಪ ಅಂತ ಹೇಳಿದ್ರೆ 1.45% ಕಮಿಷನ್ ಇದೆ. ಇಲ್ಲೂ ಸ್ವಲ್ಪ ಕಮಿಷನ್ ಜಾಸ್ತಿ ಇರುತ್ತೆ, ರಿಸ್ಕ್ ಇರುತ್ತೆ ಇದರಲ್ಲಿ. ಅದನ್ನು ನೋಡಿ, ನಾವಾಗಲೇ ಹೇಳೋದಲ್ಲ, ಮಾರ್ಕೆಟ್ ರಿಸ್ಕು ಈ ಇನ್ವೆಸ್ಟ್ಮೆಂಟ್ಗಳಲ್ಲಿ ಇರುತ್ತೆ. ಮತ್ತು ಇನ್ನೊಂದು ಫಂಡ್ ಇದೆ, ICICI ಪ್ರುಡೆನ್ಷಿಯಲ್ ಅಲ್ಟ್ರಾ ಶಾರ್ಟ್ ಟರ್ಮ್ ಫಂಡ್ ಗ್ರೋತ್ ಅಂಥೇಳಿ. ಇದರ ಫಂಡ್ ಸೈಜು 14,113 ಕೋಟಿ. ಇದು ಡೆಟ್ ಮ್ಯೂಚುವಲ್ ಫಂಡ್ ಇದು. ಸೊ ಹಾಗಾಗಿ ಇಲ್ಲಿ ಗಳಿಕೆ 7.44% ಇದೆ. ಇಲ್ಲಿ ಫಂಡ್ ಸೈಜು 14,113 ಕೋಟಿ ರೂಪಾಯಿ ಇದೆ. ಕಮಿಷನ್ನು 0.8%. ರಿಸ್ಕ್ ಕಡಿಮೆ ಇರುತ್ತೆ ಇಲ್ಲಿ, ಯಾಕೆಂದರೆ ಇದು ಡೆಟ್ ಫಂಡ್ ಇರೋದ್ರಿಂದ. ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಇದು ರೆಗ್ಯುಲರ್ ಫಂಡ್ ಆಗಿರೋದ್ರಿಂದ ಇಲ್ಲೂ ಕೂಡ ಈ ಪೇಟಿಎಮ್ UPI ಆ್ಯಪ್ನಲ್ಲಿ ಮಾಡುವಂಥ ಇದಕ್ಕೆ ಜಾಸ್ತಿ ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಕಮಿಷನ್ ಇರುತ್ತೆ. ಮತ್ತು ನಾವಿಲ್ಲಿ ಹೇಳಲಿಕ್ಕೆ ಬಯಸುವಂಥದ್ದು ಏನಂತ ಹೇಳಿದ್ರೆ, ದಿಸ್ ಇಸ್ ನಾಟ್ ಎ ಸ್ಪಾನ್ಸರ್ಡ್ ವಿಡಿಯೋ. ಈ ರೀತಿಯ ಒಂದು ಅವಕಾಶ ಇದೆ ಅನ್ನೋದನ್ನು ನಾವು ಜನರಿಗೆ ತಿಳಿಸ್ತಿದ್ದೀವಿ. ನೀವು ಇದರಲ್ಲಿ ಹೂಡಿಕೆ ಮಾಡೋದು ಬಿಡೋದು ನಿಮಗೆ ಬಿಟ್ಟಂಥ ನಿರ್ಧಾರ. ನಾವಿಲ್ಲಿ ಪೇಟಿಎಮ್ಮಿಂದ ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ಡ್ ಫೀಚರ್, ಇದು ಪ್ಯೂರ್ಲಿ ಈ ರೀತಿಯ ಒಂದು ಆಯ್ಕೆ ಇದೆ. 21 ರೂಪಾಯಿಯನ್ನು ಕೂಡ ನೀವು ಹೂಡಿಕೆ ಮಾಡ್ಬೋದು ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಅಷ್ಟೇ. ನೀವು ಇದರಲ್ಲೇ ಹೂಡಿಕೆ ಮಾಡಿ ಅಥವಾ ಬೇರೆ ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ನೀವು SIP ಹೂಡಿಕೆ ಮಾಡಿ, ಅದರಲ್ಲಿ ನಮ್ಮ ಯಾವುದೇ ತಕರಾರಿಲ್ಲ. ನಿಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ಮಾಡಿ. ಬಟ್ ದಿಸ್ ಇಸ್ ಅನ್ ಇನ್ಫಾರ್ಮೇಷನ್ ಅನ್ನೋ ಕ್ಲಾರಿಟಿ ನಮ್ಮ ವೀಕ್ಷಕರಿಗೆ ಕೊಡೋದು ಬಹಳ ಮುಖ್ಯ ವಿಷಯ. ಓಕೆ ಸರ್, ನಾವು ಇಷ್ಟೆಲ್ಲ ಪಿಚ್ ಮಾಡ್ತಿದ್ದೀವಿ ಅನ್ನೋದಾದರೆ ಡೈಲಿ SIPಯ ಪವರ್ ಏನು, ಅದರ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕು. ಈಗ ಸ್ಪೆಸಿಫಿಕಲಿ ಬೆನಿಫಿಟ್ಸ್ ಬಗ್ಗೆ ಮಾತಾಡೋಣ. ಈಗ ಪ್ರಮುಖವಾಗಿ ಏನಂತ ಹೇಳಿದ್ರೆ ಅಭಿಷೇಕ್, ಪ್ರತಿದಿನ ಈ SIP ಮಾಡುವಾಗ ಏನಂದ್ರೆ ಪ್ರತಿದಿನ ಹಣ ಕಟ್ಟಾಗುತ್ತೆ ಸಣ್ಣ ಪ್ರಮಾಣದಲ್ಲಿ. 21 ರೂಪಾಯಿ ಪ್ರತಿದಿನ ಕಟ್ಟಾದ್ರೆ ನಾನು ಆಗಲೇ ಹೇಳ್ದಂಗೆ ಯಾರಿಗೂ ಅದು ಹೊರೆ ಅಂತ ಅನ್ಸೋದಿಲ್ಲ. ಎರಡನೇದು, ಹಂಗೆ ಕಟ್ಟಾದ ತಕ್ಷಣ ಮ್ಯೂಚುವಲ್ ಫಂಡ್ ಯೂನಿಟ್ಗಳು ನಮಗೆ ಅಲಾಟ್ ಆಗ್ತವೆ. ಆ ನಂತರದಲ್ಲಿ ಬೇಕಾದಾಗ ವಿತ್ಡ್ರಾ ಮಾಡಬಹುದು. ಇಲ್ಲಿ ಅವಕಾಶ ಏನು ಅಂತ ಹೇಳಿದ್ರೆ, ಯೂಶಲಿ ಮ್ಯೂಚುವಲ್ ಫಂಡ್, ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮಾಡುವಾಗ ನೀವು 1 ವರ್ಷದ ಅವಧಿಗಿಂತ ಮುಂಚೆನೇ ನೀವು ಹಣವನ್ನು ವಾಪಸ್ ತಗೊಂಡ್ರೆ ನಿಮಗೆ ಅದಕ್ಕೆ ಎಕ್ಸಿಟ್ ಲೋಡನ್ನು ಹಾಕ್ತಾರೆ. ಆದರೆ ಎಕ್ಸಿಟ್ ಲೋಡ್ ಅಂದರೆ ನೀವು ಬೇಗ ಹಣವನ್ನು ವಾಪಸ್ ತೆಗೆದ್ರಿ ಅನ್ನೋ ಕಾರಣಕ್ಕೆ ಒಂದಿಷ್ಟು ಶುಲ್ಕವನ್ನು ದಂಡದ ರೂಪದಲ್ಲಿ ಹಾಕ್ತಾರೆ. ಆದರೆ ಇಲ್ಲಿ ಆ ದಂಡ ಇಲ್ಲ. ಎನಿ ಟೈಮ್ ನಿಮ್ಮ ಹಣವನ್ನು ನೀವು ವಾಪಸ್ ತಗೋಬೋದು. ಅದನ್ನು ಪೇಟಿಎಮ್ UPI ಆ್ಯಪ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಖಾತೆ ಶುರು ಮಾಡೋದಕ್ಕೆ, ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಲಿಕ್ಕೆ ಯಾವುದೇ ಶುಲ್ಕ ಇಲ್ಲ. ಮತ್ತು SIP ತಪ್ಪಿಸಿದ್ರೆ ಈಗೇನಾಗುತ್ತೆ, ನಾವು ಡೈರೆಕ್ಟ್ SIP ಮಾಡುವಾಗ SIPನ ತಪ್ಪಿಸಿದ್ರೆ ಬ್ಯಾಂಕ್ ಇದಾದರೆ ಕೆಲವು ಚಾರ್ಜಸ್ ಇರುತ್ತೆ. ಆದರೆ ಇಲ್ಲಿ SIPಯನ್ನು ತಪ್ಪಿಸಿದ್ರೆ, ಈಗ ನಾನು ಇವತ್ತು ಹೂಡಿಕೆ ಮಾಡಿದ್ದೀನಿ, ನಾಳೆ ನಂಗೆ ಹೂಡಿಕೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಶುಲ್ಕ ಅಥವಾ ದಂಡವನ್ನು, ಅಥವಾ ರದ್ದು ಮಾಡಿದರೆ ಯಾವುದೇ ದಂಡವನ್ನು ಹಾಕೋದಿಲ್ಲ. ಆದರೆ ಇಲ್ಲಿ ಏನು ಗಮನ ಇಟ್ಕೋಬೇಕು ಅಂತ ಹೇಳಿದ್ರೆ, ನೀವು ಇಲ್ಲಿ ಡೈಲಿ SIP ಶುರು ಮಾಡಿದ್ರೆ ಅದನ್ನು ವೀಕ್ಲಿ SIP ಆಗಲಿ ಅಥವಾ ಮಂತ್ಲಿ SIP ಆಗಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ಅವರು ಆ ಆಪ್ಷನನ್ನು ಕೊಟ್ಟಿಲ್ಲ. ಓಕೆ ಸೊ ನೀವು ಎವ್ರಿ ಡೇ ಕಟ್ಟಲೇಬೇಕು. ಅಂದರೆ ಹೂಡಿಕೆ ಮಾಡಬೇಕು. ಹೂಡಿಕೆ ಮಾಡಲಿಲ್ಲ ಅಂದರೆ ದಂಡ ಹಾಕಲ್ಲ. ನೀವು ಡೈಲಿ ಕಟ್ಟೋದನ್ನು ವೀಕ್ಲಿ ಆಗಿ ಅಥವಾ ಮಂತ್ಲಿ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಸೊ ಪ್ರಾಕ್ಟಿಕಲಿ ನಾನು ಈ ಆಪ್ಷನ್ ನಾನು ಬೈ ಮಾಡ್ತೀನಿ ಅನ್ನೋದಾದ್ರೆ, ನಾನು ಇನ್ವೆಸ್ಟ್ ಮಾಡಬೇಕು ಅನ್ನೋದಾದ್ರೆ ಏನು ತಯಾರಿ ಮಾಡ್ಕೋಬೇಕು ಸರ್? ಬೇಸಿಕಲಿ ಅಭಿಷೇಕ್, ಪೇಟಿಎಮ್ UPI ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ವೆಲ್ತ್ ಅಂತ ಒಂದು ಸೆಕ್ಷನ್ ಇದೆ, ನಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು. ಅನ್ನೋ ವಿಭಾಗಕ್ಕೆ ಹೋಗಿ ಇನ್ವೆಸ್ಟ್ 22 ರೂಪೀಸ್ ಪರ್ ಡೇ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು.
ಯಾವ ಫಂಡು ಅದರಲ್ಲಿ ಆಪ್ಷನ್ಸ್ ಬರುತ್ತೆ, ಯಾವ ಫಂಡು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಎಷ್ಟು ಮೊತ್ತ ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕು. ಆಮೇಲೆ KYC ಪ್ರೊಸೀಜರ್ ಇರುತ್ತೆ, ಪ್ಯಾನು, ಆಧಾರು ಇದನ್ನೆಲ್ಲ ಸೇರಿ ನಾವು ಅಕೌಂಟ್ ಕ್ರಿಯೇಟ್ ಮಾಡುವಂಥ ಪ್ರಕ್ರಿಯೆ ಇರುತ್ತೆ. ಅದನ್ನು ಮಾಡಿಕೊಂಡು ಯಾವ ಮೊತ್ತ 21 ರೂಪಾಯೋ 51 ರೂಪಾಯೋ 101 ರೂಪಾಯೋ 501 ರೂಪಾಯೋ 1001 ರೂಪಾಯೋ ಹೂಡಿಕೆ ಮಾಡಿದರೆ ಆ ಪ್ರಾಸೆಸ್ ಇದಾಗುತ್ತೆ. ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಜೋಡಿಸ್ಬೇಕಾಗತ್ತೆ. ಪೇಮೆಂಟನ್ನ ಆಟೋಮೇಟ್ ಮಾಡಬೇಕು. ಪ್ರತಿದಿನ 21 ರೂಪಾಯೋ 51 ರೂಪಾಯೋ 101 ರೂಪಾಯೋ 501 ರೂಪಾಯೋ 1001 ರೂಪಾಯೋ ಮಾಡುವಂಥ ಒಂದು ಆಪ್ಷನನ್ನು ನೀವು ಆಟೋಮೇಟ್ ಮಾಡಿದ್ರೆ ಆಟೋಮೆಟಿಕಲಿ ಅದು ಡಿಡಕ್ಟ್ ಆಗ್ತಾ ಹೋಗುತ್ತೆ. ಇದೇ ಪ್ರಾಸೆಸ್ಸು. ಆಮೇಲೆ ಫಂಡ್ಸ್ ಅಲೋಕೇಟ್ ಆಗುತ್ತೆ, ನಿಮ್ಮ ವೆಲ್ತ್ ನಿಧಾನವಾಗಿ ಗ್ರೋ ಆಗಲಿಕ್ಕೆ ಶುರು ಆಗುತ್ತೆ. ಓಕೆ ನೀವು ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ರಿ ಸರ್, ಸೆಬಿ ಕೂಡ 250 ರೂಪೀಸ್ SIP ಬಿಡಬೇಕು ಅಂತ ಆಲೋಚನೆ ಮಾಡ್ತಿದೆ ಅಂತ. ಆಸ್ ಆಫ್ ನೌ ಪೇಟಿಎಮ್ ಅಲ್ಲಿ ಮಾತ್ರ ಈ ಆಪ್ಷನ್ ಇರೋದಾ ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲೂ ಇದೆಯಾ? ಈಗ ನಾನು ಮಾಡಿದ ರಿಸರ್ಚ್ ಪ್ರಕಾರ ಅಭಿಷೇಕ್, ಝೆಡ್ ಫಂಡ್ಸ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಇದು ಕೂಡ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್. ಅಂದರೆ ಇಲ್ಲಿ ಕಮಿಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಇಲ್ಲಿ ಕೂಡ ಡೈಲಿ SIP ಆಪ್ಷನ್ ಇದೆ. ಆದರೆ ಮಿನಿಮಮ್ ಅಲ್ಲಿ SIP ಅಮೌಂಟು 100 ರೂಪಾಯಿ, 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ. ಇಲ್ಲಿ ಪೇಟಿಎಮ್ನ UPI ಆ್ಯಪ್ನಲ್ಲಿರುವಂಥ ಯುನೀಕ್ನೆಸ್ ಏನಪ್ಪ ಅಂತ ಹೇಳಿದ್ರೆ 21 ರೂಪಾಯಿ, 51 ರೂಪಾಯಿ. ಈ ಥರದ ಆಪ್ಷನ್ನು ನನಗೆ ಗೊತ್ತಿದ್ದಂಗೆ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇಲ್ಲ. ಈ ಝೆಡ್ ಫಂಡ್ಸ್ ಅನ್ನೋದ್ರಲ್ಲಿ ನೀವು ತುಂಬ ಫಂಡ್ಸ್ ಆಪ್ಷನ್ ಇದೆ, ಬೇರೆ ಬೇರೆ ಫಂಡ್ಗಳಿವೆ. ನಿಮಗೆ ತುಂಬ ಫಂಡ್ಗಳು ಝೆಡ್ ಫಂಡ್ಸಲ್ಲಿ ಇದೆ. ರೆಗ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ಇದೆ, ನೀವು ತುಂಬ ಆಪ್ಷನ್ ಇದೆ. ಅಲ್ಲಿ ಕೂಡ ನೀವು ಡೈಲಿ 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ, 250 ರೂಪಾಯಿ ಆ ರೀತಿ ಇನ್ವೆಸ್ಟ್ ಮಾಡ್ಬೋದು. ಆದರೆ 21 ರೂಪೀಸ್, 51 ರೂಪೀಸ್ ಅನ್ನೋದು ನೆವರ್ ಹರ್ಡ್ ಬಿಫೋರ್ ಅನ್ನೋ ಥರ ಈ ಹಿಂದೆ ನಾವೆಲ್ಲೂ ಕೇಳದೇ ಇರೋವಂಥದ್ದು. ಸೊ ಹಾಗಾಗಿ ಹೇಳಿದ್ನಲ್ಲ, ಎಲ್ಲರನ್ನು ಒಳಗೊಳ್ಳಲಿಕ್ಕೆ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್. ಸೊ ಬಟ್ ಅರಿತು ಹೂಡಿಕೆ ಮಾಡಿ. ಇದು ಯಾವುದು ನಾವು ಏನು ಹೇಳಿದ್ದೀವಿ, ದಿಸ್ ಇಸ್ ಎಜುಕೇಷನ್ ಪರ್ಪಸ್ ಓನ್ಲಿ. ಇದನ್ನು ಅರಿತು ಹೂಡಿಕೆ ಮಾಡಿ. ಬಟ್ ನಾನು ಆಗಲೇ ಹೇಳಿದಾಗೆ ನಮ್ಮ ಸೆಬಿ ಏನು ಹೇಳಿದೆ, ಮಾಧವಿ ಬುಜ್ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಡೆಮಾಕ್ರಟೈಸೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಆಗಬೇಕು, ಜನಸಾಮಾನ್ಯರಿಗೂ ಅದು ಸಿಗಬೇಕು ಅಂತ ಹೇಳಿದ್ರೆ ಈ ರೀತಿಯ ಪ್ರಯೋಗಗಳು ಖಂಡಿತ ಅಗತ್ಯ. 250 ರೂಪಾಯಿ SIP ಮಾಡೋದಿರ್ಬೋದು, ಅಥವಾ ಈಗ ಆಲ್ರೆಡಿ ನಾವು ನೋಡಿದ್ರೆ ಎಷ್ಟೋ ಪ್ಲ್ಯಾಟ್ಫಾರ್ಮ್ಗಳು 100 ರೂಪಾಯಿ SIP ಮಾಡಲಿಕ್ಕೂ ಅವಕಾಶವನ್ನು ಕೊಡ್ತಿವೆ. ಲಮ್ಸಮ್ 100 ರೂಪಾಯಿ ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಿವೆ. ಬಟ್ ಇದು ಜಾಸ್ತಿ ಪ್ರಮಾಣದಲ್ಲಿ Tier 2, Tier 3 ಸಿಟೀಸ್ ಅಂದರೆ ತಾಲೂಕು ಮಟ್ಟ, ಹೋಬಳಿ ಮಟ್ಟ, ಜಿಲ್ಲಾ ಮಟ್ಟ, 2ನೇ ದರ್ಜೆಯ ನಗರಗಳು ಅಂತೇನು ನಾವು ಕರಿತೀವಿ, ಆ ಹಂತಕ್ಕೆ ತಲುಪಿದ್ರೆ ಜನರಿಗೆ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈ ರೆಗ್ಯುಲರ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನಂತ ಹೇಳಿದ್ರೆ, ನಂಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಏನೂ ಗೊತ್ತಿಲ್ಲಪ್ಪ, ಆದರೆ ನಾನು ಒಂದು ಫಂಡಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಒಳ್ಳೆ ಫಂಡ್ನಲ್ಲಿ ಅನ್ನೋದಕ್ಕೆ ರೆಗ್ಯುಲರ್ ಫಂಡ್ ಕೂಡ ಒಳ್ಳೆ ಆಪ್ಷನ್ ಆಗುತ್ತೆ. ಡೈರೆಕ್ಟ್ ಫಂಡಲ್ಲಿ ಏನಾಗುತ್ತೆ, ನೀವು ಯೋಚನೆ ಮಾಡಿ ಯಾವ ಫಂಡು ಇದನ್ನೆಲ್ಲ ಸೆಲೆಕ್ಟ್ ಮಾಡಬೇಕಾಗತ್ತೆ. ಈ ರೆಗ್ಯುಲರ್ ಫಂಡಲ್ಲಿ ನೀವು ಅವರೇ ಒಂದಿಷ್ಟು ಸೆಲೆಕ್ಷನನ್ನು ಮಾಡಿರ್ತಾರೆ. ಆ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗೋದ್ರಿಂದ ಕಮಿಷನ್ ಜಾಸ್ತಿ ಹೋಗುತ್ತೆ ಸ್ವಲ್ಪ, ಹೌದು. ಆದರೆ ಏನೂ ಇನ್ವೆಸ್ಟ್ ಮಾಡದೆ ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡದೇ ಇರೋದಕ್ಕಿಂತ ಈ ಫಂಡ್ಗಳನ್ನು ನಾವು ಪರಿಗಣಿಸಿ ನಾವು ಹಂತ ಹಂತವಾಗಿ ಕಲ್ತ್ಕೊಂಡು ನಂತರ ನಾವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗೆ ಹೋಗ್ತೀವಿ ಅನ್ನೋದರಲ್ಲಿ ಖಂಡಿತವಾಗಿ ಒಂದು ಅರ್ಥ ಇದೆ ಅನ್ಸುತ್ತೆ ಅಭಿಷೇಕ್. ಓಕೆ ಸೊ ಫೈನಲಿ ಸರ್, ನೀವು ಹೇಗೆ ಕನ್ಕ್ಲೂಡ್ ಮಾಡೋಕ್ಕೆ ಬಯಸ್ತೀರಿ ಈ ಟಾಪಿಕ್ ರಿಲೇಟೆಡ್? ಬೇಸಿಕಲಿ ಏನು ಅಂತ ಹೇಳಿದ್ರೆ, ನನ್ನ ಹತ್ರ ದುಡ್ಡಿಲ್ಲ, ನಾನು ಹೂಡಿಕೆ ಮಾಡೋಕ್ಕಾಗಲ್ಲ, ತುಂಬ ದೊಡ್ಡ ಮೊತ್ತ ಬೇಕು ಅಂತ ಕೈಕಟ್ಟು ಕೂರೋ ಬದಲು ನಿಮ್ಮ ಹತ್ರ ಇರುವ ಸಣ್ಣ ಸಣ್ಣ ಮೊತ್ತವನ್ನು ಉಳಿಸ್ಲಿಕ್ಕೆ ಇದೊಂದು ಅವಕಾಶ. ನೀವು ದಿನಕ್ಕೆ 100 ರೂಪಾಯಿ ಉಳಿಸಿದ್ರೆ ತಿಂಗಳಿಗೆ 3000 ರೂಪಾಯಿ. ಸಣ್ಣ ಮೊತ್ತ ಅನಿಸ್ಬೋದು, ತಿಂಗಳಿಗೆ 3000 ರೂಪಾಯಿ ಉಳಿತಾಯ ಆಗುತ್ತೆ. ದಿನಕ್ಕೆ 50 ರೂಪಾಯಿ ಉಳಿಸಿದ್ರೆ ತಿಂಗಳಿಗೆ 1500 ರೂಪಾಯಿ ಉಳಿತಾಯ ಆಗುತ್ತೆ. ಹೀಗೆ ಆಲೋಚನೆ ಮಾಡಬೇಕು. ಈ ಸಣ್ಣ ಸಣ್ಣ ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ ಅನ್ನೋ ಒಂದು ಮಾತೇನಿದೆ. ಸ್ಮಾಲ್ ಡ್ರಾಪ್ಲೆಟ್ಸ್ ಮೇಕ್ ಎನ್ ಓಷನ್ ಅನ್ನೋ ಮಾತೇನಿದೆಯಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು. ಸಣ್ಣ ಸಣ್ಣ ಹೂಡಿಕೆನೇ ದೊಡ್ಡ ಕಾರ್ಪಸ್ ಆಗಿ ಕನ್ವರ್ಟ್ ಆಗುವಂಥದ್ದು. ಹಾಗಾಗಿ ಹೂಡಿಕೆಯನ್ನು ಶುರು ಮಾಡಬೇಕು. ಮತ್ತು ನಾನು ಆಗಲೇ ಹೇಳಿದ್ನಲ್ಲ, ಈಗ ನಾನು ತಳ್ಳೋ ಗಾಡಿ ಇಟ್ಕೊಂಡಿದ್ದೀನಪ್ಪ, ನನ್ನ ಜೀವನ ಇರೋ ಮಟ್ಟಿಗೆ ಚೆನ್ನಾಗೇ ಇದೆ, ನಾನೊಂದು ಫುಡ್ ಟ್ರಕ್ ನಡೆಸ್ತಿದ್ದೀನಪ್ಪ. ಬಟ್ ನನ್ನ ಮಗಳಿಗೂ ಓದಿಸ್ಲಿಕ್ಕೆ ನನಗೆ ಒಂದು ಸ್ವಲ್ಪ ದೊಡ್ಡ ಅಮೌಂಟ್ ಬೇಕು, ಒಂದು 20 ವರ್ಷ ಆದಮೇಲೆ, ಅಥವಾ ನನ್ನ ಮಗಳ ಮದುವೆನ ಮಾಡಲಿಕ್ಕೆ ಸ್ವಲ್ಪ ನಂಗೆ ದೊಡ್ಡ ಅಮೌಂಟ್ ಬೇಕು ಅನ್ನೋರು ಸಣ್ಣ ಮೊತ್ತದಲ್ಲಿ ಹೂಡಿಕೆ ಮಾಡಿದ್ರು. 21 ರೂಪಾಯಿ ಹೂಡಿದ್ರೆ 21 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ಬೋದು.
51 ರೂಪಾಯಿ ಹೂಡಿದವರು 51 ಲಕ್ಷ ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು. 100 ರೂಪಾಯಿ ಹೂಡಿಕೆ ಮಾಡಿದವರು 1 ಕೋಟಿ ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರಿಯಾದ ಚಿಂತನೆ ಅನ್ನೋದಕ್ಕೆ ಒಂದು ಹಿನ್ನೆಲೆ ನಾವು ನೋಡ್ತೀವಿ. ಈ ಪಿಗ್ಮಿ ಅನ್ನೋದನ್ನ ಶುರು ಮಾಡಿದ್ದು ಸಿಂಡಿಕೇಟ್ ಬ್ಯಾಂಕ್ ಹಿಂದೆ. ಈ ಪಿಗ್ಮಿ ಅನ್ನೋ ಕಾನ್ಸೆಪ್ಟ್ ಪಾಪ್ಯುಲರೈಸ್ ಆಗಿದ್ದು ಸಿಂಡಿಕೇಟ್ ಬ್ಯಾಂಕ್ ಮೂಲಕ. ನೋಡಿ, ಅಲ್ಲಿ ಮುಂಚೆ ಬ್ಯಾಂಕಲ್ಲಿ ಯಾರು ಹೋಗ್ತಿದ್ರು? ತುಂಬ ದುಡ್ಡಿರೋರು ಹೋಗ್ತಿದ್ರು, ದುಡ್ಡು ಇಡೋಕ್ಕೆ ಇಲ್ಲ ಸಾಲ ತಗೊಳ್ಳೋಕ್ಕೆ, ಸಾಲ ತಗೊಳ್ಳುವಂಥ ತಾಕತ್ತಿರೋರು ಹೋಗ್ತಿದ್ರು. ಈ ಪಿಗ್ಮಿ ಮೂಲಕ ಏನಾಯಿತು, ಸಣ್ಣ ಸಣ್ಣ ಮೊತ್ತವನ್ನು ಹೂಡಿಕೆ ಮಾಡಿ ಬ್ಯಾಂಕಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಆಯಿತು. ಇಲ್ಲಿ ಮ್ಯೂಚುವಲ್ ಫಂಡಲ್ಲಿ ಸಣ್ಣ ಸಣ್ಣ ಮೊತ್ತವನ್ನು ಹೂಡಿಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸಾಮಾನ್ಯ ಜನರಿಗೂ ಕೂಡ ಈ ಎಕಾನಮಿಕ್ ಡೆವಲಪ್ಮೆಂಟ್, ದೇಶದ ಆರ್ಥಿಕ ಪ್ರಗತಿಯ ಲಾಭ ಅವರಿಗೂ ಸಿಗೋಕ್ಕೆ ಅವಕಾಶ ಆಗುತ್ತೆ ವಿಷಯ. ಆದರೆ ಅರಿತು ಹೂಡಿಕೆ ಮಾಡಬೇಕು. ಏನೋ ಹೇಳಿದ್ರು, ಯಾರೋ ಹೇಳಿದ್ರು ಅಂತ ದಯವಿಟ್ಟು ಮಾಡಬೇಡಿ. ಗೊತ್ತಿಲ್ಲ ಅಂದರೆ ಸೆಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ಸ್ ಸಲಹೆಯನ್ನು ಪಡ್ಕೊಳ್ಳಿ, ನಂತರ ಮುಂದುವರಿಯಿರಿ. ಯಾರ್ದೋ ಮಾತು ಕೇಳಿ ರಾತ್ರೋರಾತ್ರಿ ಶ್ರೀಮಂತರಾಗ್ತೀವಿ ಅನ್ನೋ ಭ್ರಮೆಗೆ ಬಿದ್ದು ಮೋಸ ಹೋಗಬೇಡಿ. ವೆರಿ ನೈಸ್ ಸರ್, ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಅಭಿಷೇಕ್. ಸೊ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ 30 ವರ್ಷದ ಗೋಲ್ ಬಗ್ಗೆ ನೀವು ಮಾತಾಡ್ತಿದ್ದೀರಿ. ನಾವು ಹಾಕಿದ ಹಣವನ್ನು 30 ವರ್ಷದವರೆಗೆ ಇನ್ವೆಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಈ ಕಂಪನಿಗಳೇನಾದರೂ ಆಗಿಬಿಟ್ರೆ, ನಾನು ಇವಾಗ ಪೇಟಿಎಂ ಮುಖಾಂತರ ಇನ್ವೆಸ್ಟ್ ಮಾಡ್ತೀನಿ, ಇನ್ಯಾವುದೋ ಆ್ಯಪ್ ಮುಖೇನ ಇನ್ವೆಸ್ಟ್ ಮಾಡ್ತೀನಿ, ಆ ಆ್ಯಪ್ಗೆ ಏನಾದರೂ ಸಮಸ್ಯೆ ಆದರೆ ಏನು ಮಾಡಬೇಕು? ಹೇಗೆ ನೀವು ಬ್ಯಾಂಕಲ್ಲಿಡುವ ಹಣವನ್ನು, ಅಂದರೆ ಬ್ಯಾಂಕ್ಗಳನ್ನು ಹೇಗೆ RBI ರೆಗ್ಯುಲೇಟ್ ಮಾಡುತ್ತೋ ಅದೇ ರೀತಿ ಮ್ಯೂಚುವಲ್ ಫಂಡ್ ಹೌಸ್ಗಳನ್ನು ಸೆಬಿ ರೆಗ್ಯುಲೇಟ್ ಮಾಡುತ್ತೆ. ಸೆಬಿ ಅಂದರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಪ್ರಕಾರ ಫಂಡ್ ಹೌಸ್ಗಳು ನಡ್ಕೊಳ್ಳೇಬೇಕಾಗತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ಹಾಕಿದ ಹಣ, ಈಗ ಆ ಫಂಡ್ ಹೌಸ್ಗಳು ಸೆಲೆಕ್ಟ್ ಮಾಡಿದ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ, ಚೆನ್ನಾಗಿ ಲಾಭ ಮಾಡಿದ್ರೆ ನಿಮ್ಮ ಹಣನೂ ಬೆಳೆಯುತ್ತೆ. ಒಂದು ವೇಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಅಲ್ಲಾಗುವಂಥ ಲಾಸ್ಗಳಲ್ಲೂ ನಿಮಗೆ ಶೇರ್ ಇರುತ್ತೆ. ಇದು ಜನರಲಿ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಕೆಲಸ ಮಾಡುವಂಥ ಪ್ರಕ್ರಿಯೆ. ಈ ಕೆಲಸ ಮಾಡುವ ಪ್ರಕ್ರಿಯೆಯಲ್ಲಿ ಯಾವುದೇ ಮೋಸ ಆಗದ ಹಾಗೆ, ಇನ್ವೆಸ್ಟರ್ಗಳಿಗೆ ಸಮಸ್ಯೆ ಆಗದ ಹಾಗೆ ಸೆಬಿ ನೋಡಿಕೊಳ್ಳುತ್ತೆ. ಸೊ ಸೆಬಿ ರೆಗ್ಯುಲೇಟೆಡ್ ಮ್ಯೂಚುವಲ್ ಫಂಡ್ ಹೌಸ್ಗಳಲ್ಲೇನೆ ನಿಮ್ಮ ಹಣ ತೊಡಗೋದ್ರಿಂದ ನೀವು ಹಣದ ಸೇಫ್ಟಿ ಬಗ್ಗೆ ಯಾವುದೇ ಥರದ ಭಯ ಪಡಬೇಕಾಗಿಲ್ಲ. ಸೊ ಸೆಬಿ ರೆಗ್ಯುಲೇಟೆಡ್ ಆದ ಕಾರಣಕ್ಕೆ ನೀವು ಧೈರ್ಯವಾಗಿ ನಿಮ್ಮ ಹಣವನ್ನು 30 ವರ್ಷ ಅಲ್ಲ, 40 ವರ್ಷ ಅಲ್ಲ, ಇನ್ನೂ ಲಾಂಗ್ ಟರ್ಮಿಗೆ ಬೇಕಾದರೂ ನೀವು ಹೂಡಿಕೆ ಮಾಡೋದಕ್ಕೆ ಯಾವುದೇ ಭಯ ಬೇಡ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದು, ನಾನು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಅನ್ನೋದಾದರೆ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿ. ಯಾರಿಗೆ ಈ ಮಾಹಿತಿಯ ಅವಶ್ಯಕತೆ ಇದೆ ಅಂಥವರಿಗೆ ಈ ವಿಡಿಯೋದ ಲಿಂಕನ್ನು ತಪ್ಪದೇ ಫಾರ್ವರ್ಡ್ ಮಾಡಿ. ಆಲ್ ದಿ ಬೆಸ್ಟ್. ನಮಸ್ಕಾರ.